ಓಂ ಮೂರ್ತಿತ್ವೇ ಪರಿಕಲ್ಪಿತಶಶಭತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೇತತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾ ಶ್ರುತೌ ವಾಚನ್ನಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಮಲಮಾಸದ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮಲಮಾಸದಲ್ಲಿ ಅಧಿಕ ಮತ್ತು ಕ್ಷಯ ಹೇಳುವಂತಹ ಎರಡು ವಿಧವನ್ನು ನಾವು ಕಾಣ್ತೇವೆ. ಸಂಕ್ರಾಂತಿ ರಹಿತವಾದಂತಹ ಮಾಸಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಹಾಗೆಯೇ ಎರಡು ಸಂಕ್ರಾಂತಿಗಳು ಒಂದೇ ಮಾಸದಲ್ಲಿ ಬಂದಾಗ ಅದಕ್ಕೆ ಕ್ಷಯಮಾಸ ಅಂತ ಕರೀತಾರೆ. ಕ್ಷಯಮಾಸ ಸಾಮಾನ್ಯವಾಗಿ ಕಾರ್ತಿಕ, ಮಾರ್ಗಶಿರ, ಪುಷ್ಯ ಈ ಮೂರು ಮಾಸಗಳಲ್ಲಿ ಯಾವುದಾದ್ರೂ ಒಂದು ಮಾಸಗಳಲ್ಲಿ ಕ್ಷಯಮಾಸ ಬರತಕ್ಕಂಥದ್ದು. ಕ್ಷಯಮಾಸ ಬರುವಂತಹ ವರ್ಷದಲ್ಲಿ ಆ ಕ್ಷಯಮಾಸದ ಹಿಂದೆ ಹಾಗೂ ಅದರ ಮುಂದೆ ಅಧಿಕ ಮಾಸ ಬರುವಂಥದ್ದು ಸಾಮಾನ್ಯ. ಕ್ಷಯಮಾಸಕ್ಕಿಂತ ಹಿಂದಿನ ಅಧಿಕ ಮಾಸಕ್ಕೆ ಸಂಸರ್ಪ ಹೇಳುವಂತಹ ಸಂಜ್ಞೆ ಇದೆ. ಈ ಸಂಸರ್ಪ ಹೇಳುವಂತಹ ಅಧಿಕ ಮಾಸ ಎಲ್ಲ ಕಾರ್ಯಗಳಿಗೂ ಕೂಡ ನಿಷಿದ್ಧ ಅಲ್ಲ. ಹಾಗೆಯೇ ಶುಭ ಕಾರ್ಯಗಳನ್ನು ಈ ಸಂಸರ್ಪ ಹೇಳುವಂತಹ ಸಂಜ್ಞೆ ಇರುವಂತಹ ಅಧಿಕ ಮಾಸದಲ್ಲಿ ಮಾಡಬಹುದು. ಅಂದರೆ ಕ್ಷಯಮಾಸಕ್ಕಿಂತ ಹಿಂದಿನ ಅಧಿಕ ಮಾಸದಲ್ಲಿ. ಹಾಗೆ ಕ್ಷಯಮಾಸದ ಮುಂದಿನ ಅಧಿಕ ಮಾಸಕ್ಕೆ ಅಂಹಸ್ಪತಿ ಅಂತ ಸಂಜ್ಞೆ ಇದೆ. ಈ ಕ್ಷಯಮಾಸ ಮತ್ತು ಮುಂದಿನ ಅಂಹಸ್ಪತಿ ಸಂಜ್ಞಿತ ಅಧಿಕ ಮಾಸ ಇವೆರಡೂ ಕೂಡ ಶುಭ ಕರ್ಮಗಳಿಗೆ ವರ್ಜ್ಯವಾಗಿರುವಂತಹ ಮಾಸಗಳು. ಅನನ್ಯಗತಿಕ ನಿತ್ಯಕರ್ಮ ಅಂದರೆ ಅನಿವಾರ್ಯವಾಗಿ ಬರತಕ್ಕಂತಹ ನಿತ್ಯಕರ್ಮಗಳು, ನೈಮಿತ್ತಿಕ ಕಾಮ್ಯಕರ್ಮಗಳನ್ನು ಅಧಿಕ ಮಾಸ ಅಥವಾ ಕ್ಷಯಮಾಸಗಳಲ್ಲಿ ಮಾಡಬಹುದು. ಸಗತಿಕ ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳನ್ನು ಮಾಡತಕ್ಕದ್ದಲ್ಲ. ಅಂದರೆ ಅವಕಾಶವಿರುವಂತಹ ಕರ್ಮಗಳನ್ನು ಮುಂದೆ ಮಾಡಲಿಕ್ಕೆ ಅವಕಾಶ ಇರುವಂತಹ ಕರ್ಮಗಳನ್ನು ಈ ಮಾಸಗಳಲ್ಲಿ ಮಾಡತಕ್ಕದ್ದಲ್ಲ. ಸಂಧ್ಯಾ ವಂದನೆ, ಅಗ್ನಿಹೋತ್ರ ಇತ್ಯಾದಿಗಳು ನಿತ್ಯ ಕರ್ಮಗಳು. ಗ್ರಹಣ ಸ್ನಾನಾದಿಗಳು ನೈಮಿತ್ತಿಕಗಳು. ಹಾಗೆ ಬ್ರಹ್ಮರಾಕ್ಷಸಾದಿ ದುಷ್ಟಶಕ್ತಿಗಳಿಂದ ಪೀಡಿತರಾದವರಿಗೆ ಮಾಡಬೇಕಂತಹ ಕರ್ಮಗಳು ರಕ್ಷೋಘ್ನ, ಇಷ್ಟಿ ಮುಂತಾದಂತಹ ಕಾಮ್ಯಕರ್ಮಗಳು. ಈ ರೀತಿಯಾದಂತಹ ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳನ್ನು ಮಲಮಾಸದಲ್ಲಿ ಅಂದರೆ ಅಧಿಕ ಮಾಸ ಅಥವಾ ಕ್ಷಯಮಾಸಗಳಲ್ಲೂ ಕೂಡ ಮಾಡಬಹುದು. ಹಾಗೆಯೇ ಕಾಮ್ಯಗಳಾದಂತಹ ಪುತ್ರಕಾಮೇಷ್ಟಿ, ಜಾತೇಷ್ಟ್ಯಾದಿ, ಜ್ಯೋತಿಷ್ಠೋಮಾದಿ ನೈಮಿತ್ತಿಕಗಳಾದಂತಹ ಜಾತೇಷ್ಟ್ಯಾದಿ, ನಿತ್ಯಗಳಾದಂತಹ ಜ್ಯೋತಿಷ್ಠೋಮಾದಿ ಕರ್ಮಗಳನ್ನು, ಶೌತಕರ್ಮಗಳನ್ನು ಮಾಡತಕ್ಕಂಥದ್ದಲ್ಲ. ಇವುಗಳನ್ನು ಶುದ್ಧ ಮಾಸದಲ್ಲೇ ಮಾಡತಕ್ಕಂಥದ್ದು. ಹಾಗೆಯೇ ಮೊದಲೇ ಆರಂಭಿಸಿರತಕ್ಕಂತಹ ಕರ್ಮಗಳನ್ನು, ಕಾಮ್ಯಕರ್ಮಗಳನ್ನು ಮಲಮಾಸದಲ್ಲಾದರೂ ಕೂಡ ಮಾಡಬಹುದು. ಅಂದರೆ ಅಧಿಕ ಮಾಸ ಅಥವಾ ಕ್ಷಯಮಾಸ ಬರುವುದಕ್ಕಿಂತ ಮುಂಚೆಯೇ ಆರಂಭ ಮಾಡಿದ್ದಲ್ಲಿ ಆ ಕರ್ಮಗಳನ್ನು ಮುಂದುವರಿಸಬಹುದು. ಹೊಸದಾಗಿ ಆರಂಭ ಸಮಾಪ್ತಿಗಳನ್ನು ಮಾಡತಕ್ಕಂಥದ್ದಲ್ಲ. ಇನ್ನು ಈಗಲೇ ಮಾಡದೇ ಇದ್ದರೆ ಮುಂದೆ ಅಸಾಧ್ಯವಾಗುವಂತಹ ಪೂಜಾಲೋಪಾದಿ ನಿಮಿತ್ತದಿಂದ ಉಂಟಾಗತಕ್ಕಂತಹ ತೊಂದರೆಗಳಿಗೆ ಒಳಗಾಗದೆ ಮುಂದೆ ಮಾಡಲಿಕ್ಕೆ ಅಸಾಧ್ಯ ಹೇಳುವಂತಹ ಕರ್ಮಗಳನ್ನು ಅವುಗಳನ್ನು ಕೂಡ ಮಾಡಬಹುದು.
ಪುನಃ ಮೂರ್ತಿ ಪ್ರತಿಷ್ಠೆ, ಗರ್ಭಾಧಾನಾದಿ ಅನ್ನಪ್ರಾಶನ ಅಂತ ಸಂಸ್ಕಾರ ಕರ್ಮಗಳನ್ನು ಮಾಡಬಹುದು. ಜ್ವರಾದಿ ರೋಗ ಶಾಂತಿ, ಅಲಭ್ಯ ಯೋಗದಿಂದ ಪ್ರಾಪ್ತವಾದಂತಹ ಶ್ರಾದ್ದ, ವ್ರತ, ನೈಮಿತ್ತಿಕ ಪ್ರಾಯಶ್ಚಿತ್ತ, ನಿತ್ಯ ಶ್ರಾದ್ದ, ಊನಮಾಸಿಕಾದಿ ಶ್ರಾದ್ದ, ದರ್ಶಶ್ರಾದ್ದ ಇವುಗಳನ್ನೆಲ್ಲ ಮಲಮಾಸಗಳಲ್ಲೂ ಕೂಡ ಮಾಡಬಹುದು. ಚೈತ್ರಾದಿ ಮಾಸಗಳು ಅಧಿಕವಾಗಿದ್ದಾಗ ಮೃತರಾದವರ ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ಮುಂದೆ ಕದಾಚಿತ್ ಅಂದರೆ ಅದೇ ಚೈತ್ರಾದಿ ಮಾಸವು ಅಧಿಕವಾಗಿ ಬಂದಲ್ಲಿ ಅಧಿಕ ಮಾಸದಲ್ಲಿಯೇ ಮಾಡತಕ್ಕಂಥದ್ದು. ಚೈತ್ರಾದಿ ಶುದ್ಧ ಮಾಸಗಳಲ್ಲಿ ಮೃತರಾದವರ ಶ್ರಾದ್ದವನ್ನು ಶುದ್ಧ ಮಾಸದಲ್ಲಿಯೇ ಮಾಡತಕ್ಕಂಥದ್ದು. ಉಪಕರ್ಮ, ಉತ್ಸರ್ಜನ, ಅಷ್ಟಕಾಶ್ರಾದ್ದ, ಚೌಲ, ಉಪನಯನ, ವಿವಾಹ, ತೀರ್ಥಯಾತ್ರ, ವಾಸ್ತುಕಾರ್ಯ, ಗೃಹ ಪ್ರವೇಶ, ದೇವತೆಗಳ ಪ್ರತಿಷ್ಠೆ, ಬಾವಿ, ಉದ್ಯಾನಾದಿಗಳ ನಿರ್ಮಾಣ, ನೂತನ ವಸ್ತ್ರಾಭರಣಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು, ತುಲಾಭಾರ ಮೊದಲಾದಂತಹ ದಾನ, ಯಜ್ಞ ಕಾರ್ಯ, ಹಿಂದೆ ನೋಡದೇ ಇರತಕ್ಕಂತಹ ತೀರ್ಥಗಳ ದರ್ಶನ, ದೇವತಾ ದರ್ಶನ, ಸನ್ಯಾಸ, ರಾಜ್ಯಾಭಿಷೇಕ, ಕಾಮ್ಯವೃಷೋತ್ಸರ್ಗ, ವ್ರತ, ಅವಕಾಶವಿರುವಂತಹ ಅನ್ನಪ್ರಾಶನ, ಸಮಾವರ್ತನ, ಅತಿಕ್ರಾಂತಗಳಾದಂತಹ ನಾಮಕರಣಾದಿ ಸಂಸ್ಕಾರ, ಪವಿತ್ರಾರೋಪಣ ಮುಂತಾದಂತಹ ಕರ್ಮಗಳನ್ನು ಮಲಮಾಸದಲ್ಲಿ ವರ್ಜ್ಯ ಮಾಡಬೇಕು, ಬಿಡಬೇಕು. ಪುನಃ ಪ್ರತಿಷ್ಠೆ ಮೊದಲಾದಂತಹ ರಜೋದರ್ಶನ, ಶಾಂತಿ, ಅಗ್ನ್ಯಾಧಾನ, ವಿಚ್ಛಿನ್ನವಾದಂತಹ ಅಗ್ನ್ಯಾಧಾನ, ಪುನಃ ಪ್ರತಿಷ್ಠೆ ಮೊದಲಾದಂತಹ ನೈಮಿತ್ತಿಕ ಕಾರ್ಯಗಳನ್ನು ಆಯಾಯ ನಿಮಿತ್ತ ಉಂಟಾದ ಕೂಡಲೇ ಮಾಡಬೇಕು ಅಂತಾದಲ್ಲಿ ಮಲಮಾಸದಲ್ಲಿ ಮಾಡಿದರೆ ದೋಷವಿಲ್ಲ. ಕಾಲ ಮೊದಲೇ ಅತೀತವಾಗಿದ್ದಲ್ಲಿ ಶುದ್ಧ ಮಾಸವನ್ನೇ ನಿರೀಕ್ಷಿಸಿ ಮಾಡತಕ್ಕಂಥದ್ದು. ಹೀಗೆ ಆಯಾ ಕಾರ್ಯಗಳನ್ನು ಮಲಮಾಸಗಳಲ್ಲಿ ವಿಚಾರ ಮಾಡಿ ಆಚರಣೆ ಮಾಡತಕ್ಕಂಥದ್ದು. ಸಾಮಾನ್ಯವಾಗಿ ಮಲಮಾಸಗಳಲ್ಲಿ ವರ್ಜ್ಯವಾದಂತಹ ಕರ್ಮಗಳು ಗುರು ಶುಕ್ರ ಅಸ್ತಗಳಲ್ಲೂ ಕೂಡ ವರ್ಜ್ಯವಾಗತಕ್ಕಂಥದ್ದು. ಆದರೆ ಕೆಲವೊಂದು ಗ್ರಂಥಗಳಲ್ಲಿ ಒಬ್ಬರ ಅಸ್ತ ಇದ್ದು ಒಬ್ಬರ ಉದಯವಿದ್ದು, ಉದಾಹರಣೆಗೆ ಗುರು ಅಸ್ತ ಇದ್ದು ಶುಕ್ರನ ಉದಯವಿದ್ದರೆ ಅಥವಾ ಶುಕ್ರಾಸ್ತವಿದ್ದು ಗುರುವಿನ ಉದಯವಿದ್ದರೆ ಕೆಲವೊಂದು ಕಾರ್ಯಗಳನ್ನು ಮಾಡಬಹುದು ಅನ್ನೋದನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಆಯಾ ಸಂದರ್ಭಗಳಲ್ಲಿ ಆಯಾ ಕಾರ್ಯಗಳನ್ನು ಸರಿಯಾಗಿ ವಿವೇಚಿಸಿ ಯಾವುದನ್ನು ಮುಂದೆ ಮಾಡಲಿಕ್ಕೆ ಅಸಾಧ್ಯವೋ ಅಂತಹ ಕಾರ್ಯಗಳನ್ನು ಮಾಡತಕ್ಕಂಥದ್ದು, ಯಾವ ಕಾರ್ಯಗಳನ್ನು ಶುದ್ಧ ಮಾಸಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಕಾರ್ಯಗಳನ್ನು ವಿವೇಚನೆಯಿಂದ ಮಾಡತಕ್ಕಂಥದ್ದು ಉಕ್ತವಾಗಿದೆ. ನಮಸ್ಕಾರ.